बेळगाव शहरात एक संतापजनक घटना उघडकीस आली आहे. एका 15 वर्षाच्या अल्पवयीन मुलीशी मैत्री करून तिच्यावर 6 आरोपींनी सामूहिक बलात्कार केल्याची गंभीर घटना समोर आली आहे. यामध्ये 2 अल्पवयीन आरोपींसह 5 जणांना पोलिसांनी अटक केली आहे, अशी माहिती बेळगाव शहराचे पोलीस आयुक्त भूषण गुलाबराव बोरसे यांनी रविवारी पत्रकार परिषदेत दिली. पोलीस आयुक्त बोरसे यांनी सांगितले की पीडित मुलगी आणि आरोपी हे सर्वजण बेळगाव जिल्ह्यातीलच रहिवासी आहेत. आरोपींपैकी एकाने पीडितेशी मैत्री करून तिला फसवून नेले आणि नंतर अन्य 5 जणांसह तिच्यावर अत्याचार केला. ಎಲ್ಲರಿಗೂ ನಮಸ್ಕಾರ. APMC ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾಕ್ಸೋ ಕಾಯ್ದೆಯಲ್ಲಿ ಒಂದು FIR ದಾಖಲು ಮಾಡಲಾಗಿದೆ. ಇದು ವಿಕ್ಟಿಮ್ ಐಡೆಂಟಿಟಿ ನಾವು ರಿವೀಲ್ ಮಾಡಲ್ಲ. ವಿಕ್ಟಿಮ್ ಮತ್ತು ಆರೋಪಿ ಇವರು ಬೆಳಗಾವಿ ಜಿಲ್ಲೆದವರೇ ಇದ್ದಾರೆ. ವಿಕ್ಟಿಮ್ ಒಂದು 15 ವರ್ಷದ ಮೈನರ್ ಗರ್ಲ್. ಆರೋಪಿಗಳಲ್ಲಿ ಕೂಡ ದೇರ್ ಆರ್ 6 ಅಕ್ಯೂಸ್ಡ್ ಇನ್ ದ FIR. ಅದರಲ್ಲಿ ಒಬ್ಬ ಪರಿಚಯ ಮಾಡಿಸ್ತಾರೆ, ಫ್ರೆಂಡ್ಶಿಪ್ ಮಾಡಿಸ್ತಾನೆ. ಆ್ಯಂಡ್ ದೆನ್ ಅವರು ಆ ಹುಡುಗಿಗೆ ಒಂದು ಐಸೋಲೇಟೆಡ್ ಜಾಗೆಯಲ್ಲಿ ಕರೆ ಮಾಡ್ತಾನೆ. ಅಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಅವರು ಆ ದುಷ್ಕರ್ಮವನ್ನು ಅಲ್ಲಿ ಮಾಡಿದ್ದಾರೆ. ಈ ಘಟನೆ ಮೊದಲನೇಗಾಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು. ಆ ಘಟನೆ ಮಾಡುವಾಗ ಅದರಲ್ಲಿ ಒಬ್ಬ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಮತ್ತು ಅದರ ಆಧಾರದ ಮೇಲೆ ಅವರಿಗೆ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಬ್ಲ್ಯಾಕ್ಮೇಲ್ ಮಾಡಿಕೊಂಡು ಜಾನ್ವರಿಯಲ್ಲಿ ಮತ್ತೆ ಕರೆ ಮಾಡಿದ್ದಾರೆ. ಆವಾಗ 3 ಮಂದಿ ಅವರ ಜೊತೆಗೆ ದುಷ್ಕರ್ಮವನ್ನು ಮಾಡಿದ್ದಾರೆ. ಒಟ್ಟು ಇದರಲ್ಲಿ 6 ಆರೋಪಿ ಇದ್ದಾರೆ. ನಿನ್ನೆ ಮಧ್ಯಾಹ್ನ ಈ FIR ದಾಖಲಾಗಿದೆ ಮತ್ತು 24 ಗಂಟೆ ಒಳಗಡೆ PI APMC ಮತ್ತು ಅವರ ತಂಡ 5 ಮಂದಿ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಆರೋಪಿ ಅಬ್ಸ್ಕಾಂಡಿಂಗ್ ಇದ್ದಾನೆ, ಬಟ್ ಬೇಗನೆ ಅವನಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಈ ಆರೋಪಿಗಳಲ್ಲಿ 2 ಆರೋಪಿ ಮೈನರ್ ಇದ್ದಾರೆ ಮತ್ತು 3 ಆರೋಪಿ ಮೇಜರ್ ಇದ್ದಾರೆ. ಇನ್ನೊಬ್ಬ ಅರೆಸ್ಟ್ ಆದಮೇಲೆ ನಮಗೆ ಅವನ ಆ್ಯಕ್ಚುಯಲ್ ಏಜ್ ಗೊತ್ತಾಗುತ್ತದೆ. ಈ ಕ್ವಿಕ್ ಕೆಲಸ ಅರೆಸ್ಟ್ ಮಾಡೋದು ನಮ್ಮ PI US ಔಟಿ, PSI ಸಂತೋಷ್, PSI ಸರ್ದನ್ಗೌಡ, ASI MA ಪಾಟೀಲ್, ಹೆಡ್ ಕಾನ್ಸ್ಟೇಬಲ್ BM ನರ್ಗುಂದ್, PC ಖದರ್ ಸಾಬ್, PC ಗೋವಿಂದ್, PC ಅಜಿತ್, PC ಶ್ರೀಧರ್, ಹೆಡ್ ಕಾನ್ಸ್ಟೇಬಲ್ ಗೌರಾಣಿ, ಹೆಡ್ ಕಾನ್ಸ್ಟೇಬಲ್ ಚಿನ್ನಪ್ಪ, ಹೆಡ್ ಕಾನ್ಸ್ಟೇಬಲ್ ಶಂಕರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸುರೇಶ್. ಈ ತಂಡ ಹೋಲ್ ನೈಟ್ ಕೆಲಸ ಮಾಡಿಕೊಂಡು ಈ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ. ಈಗಾಗಲೇ ನಾವು ಫಾರೆನ್ಸಿಕ್ ಟೀಮ್, ಕನ್ವೆನ್ಷನಲ್ ಫಾರೆನ್ಸಿಕ್ಸ್ ಮತ್ತು ಡಿಜಿಟಲ್ ಫಾರೆನ್ಸಿಕ್ಸ್ ಈ 2 ತಂಡವನ್ನು ನಾವು ಸೂಚನೆ ನೀಡಿದ್ದೀವಿ. IPC ಭಾರತೀಯ ನ್ಯಾಯ ಸಂಹಿತಾದು ಸೆಕ್ಷನ್ 65 ಮತ್ತು ಸೆಕ್ಷನ್ 70 ಇದರಲ್ಲಿ ಇನ್ವೋಕ್ ಮಾಡಲಾಗಿದೆ ಮತ್ತು ಪಾಕ್ಸೋ ಕಾಯ್ದೆದು ಸೆಕ್ಷನ್ 4, 6, 8 ಮತ್ತು 12 ಇದನ್ನು ಇನ್ವೋಕ್ ಮಾಡಲಾಗಿದೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದರಲ್ಲಿ 20 ವರ್ಷ ಇದೆ. ಈಗ ಬರೀ ಅರೆಸ್ಟ್ ಮಾಡಿಕೊಂಡು ನಾವು ಇಲ್ಲಿ ನಿಲ್ಲಲ್ಲ. ಈ ಆರೋಪಿಗಳು ಹೆಚ್ಚಿನ ಕಾಲಗಾಗಿ 20 ವರ್ಷ ಆಗಲಿ ಅದಕ್ಕಿಂತ ಜಾಸ್ತಿ ಕಾಲ ಆಗಲಿ ಅವರು ದಿ ಶುಡ್ ಬಿ ಇನ್ ದ ಜೇಲ್. ಆ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಫಾರೆನ್ಸಿಕ್ ಟೀಮ್, ಡಿಜಿಟಲ್ ಫಾರೆನ್ಸಿಕ್ ಟೀಮ್ ಈಗಾಗಲೇ ದೇ ಹ್ಯಾವ್ ಬಿನ್ ಡಿಪ್ಲಾಯ್ಡ್ ಆನ್ ದ ಟಾಸ್ಕ್ ಆಫ್ ಡೂಯಿಂಗ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಕೊಂಡು ಇದರದ್ದು ಪ್ರಾಸಿಕ್ಯೂಷನ್ ಕೂಡ ಬೇಗನೆ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ದಟ್ ವಿಕ್ಟಿಮ್ ಅವರ ತಾಯಿ ತಂದೆಗೆ ಹೇಳೇ ಇಲ್ಲ. ಈಗ ಯಾವಾಗ ಅದು ಅವರಿಗೆ ಜಾಸ್ತಿ ಕಾಲ್ ಬರೋಕ್ಕೆ ಶುರುವಾಯಿತು ಅವರು ಎಸ್ ಅಂದರೆ ದೇ ಆರ್ ಕಾಲಿಂಗ್ ಹರ್ ಅಗೇನ್. ಅದರಲ್ಲಿ ದುಡ್ಡು ಕೇಳಿಲ್ಲ, ಅದು ಜೀವದ ಬೆದರಿಕೆ ಮಾಡಿದ್ದಾರೆ. ಬಂದಿಲ್ಲ ಅಂದರೆ ಸಾಯಿಸ್ಬಿಡ್ತೀವಿ ಆ ಥರ. ಹಾಂ, ಅದು ಬ್ಲ್ಯಾಕ್ ಮೇಲ್ ಥರ ಮಾಡಿದ್ದಾರೆ ಅವರಿಗೆ. ಬಟ್ ಆಲ್ 5 ಔಟ್ ಆಫ್ 6, 5 ಹ್ಯಾವ್ ಬಿನ್ ಅರೆಸ್ಟೆಡ್. ಹೋಲ್ ನೈಟ್ ಅವರ್ ಟೀಮ್ ವಾಸ್ ಆನ್ ದ ಜಾಬ್. ದೇ ಹ್ಯಾವ್ ಬಿನ್ ಸೆಕ್ಯೂರ್ಡ್ ಆ್ಯಂಡ್ ಮುಂದಿನ ಕ್ರಮ ಅವರದು ಮೆಡಿಕಲ್ ಕೂಡ ಮಾಡಲಾಗಿದೆ. ಥ್ಯಾಂಕ್ಫುಲಿ ಶಿ ಡು ನಾಟ್ ಹ್ಯಾವ್ ಎನಿ ಇಂಜುರೀಸ್. ಡಾಕ್ಟರ್ ನಮಗೆ ಅದು ಹೇಳಿದ್ದಾರೆ. ಆ್ಯಂಡ್ ಅವರಿಗೆ ನಾವು ನಮ್ಮ ಸೈಕಲಾಜಿಕಲ್ ಕೌನ್ಸಿಲರಿಂದ
ಇವತ್ತು ನಾಳೆನಲ್ಲಿ ಒಂದು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೂಡ ನಮ್ಮ ವಿಕ್ಟಿಮ್ಗೆ ಮಾಡ್ತೀವಿ. ಮೊಬೈಲ್ ಏನಾದರೂ ತಗೊಂಡಿದ್ದೀರಾ? ಎಸ್ ವಿಡಿಯೋ ರೆಕಾರ್ಡಿಂಗ್ ಎಸ್ ಅದು ಡಿಜಿಟಲ್ ಎವಿಡೆನ್ಸ್ ರಿಕವರಿ ನಡೀತಾ ಇದೆ ಈಗ. ಎಸ್ ಹಾಂ ಎಸ್ A1 A2 ಮೇನ್ ಇದ್ದಾರೆ, ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ಮೈನರ್ಸ್, ದೇ ಆರ್ 17 year old. ಹಾಂ ಹಾಂ ದ ಮೇನ್ ರಿಪೀಟ್ ಆಫೆಂಡರ್ ಅಂದರೆ ಡಿಸೆಂಬರ್ನಲ್ಲಿ ಆಗಿದ್ದ ರೇಪ್ ಮತ್ತು ಜನವರಿನಲ್ಲಿ ಆಗಿದ್ದ ರೇಪ್ನಲ್ಲಿ ಇಬ್ಬರು ಕಾಮನ್ ಇದ್ದರು. ದೇ ಬೋತ್ ಆರ್ ಮೈನರ್, ದೇ ಬೋತ್ ಹ್ಯಾವ್ ಬಿನ್ ಸೆಕ್ಯೂರ್ಡ್ ಅಲಾಂಗ್ ವಿತ್ ಅದರ್ 3 ಹೂ ಆರ್ ಮೇಜರ್. ಇವನು A1 ಕರೆ ಮಾಡಿದ್ದಾರೆ ಅವ್ರಿಗೆ ಫ್ರೆಂಡ್ಸ್ಗೆ, ಆ್ಯಂಡ್ ದೇ ಹ್ಯಾವ್ ಡನ್ ದಟ್ ದುಷ್ಕರ್ಮ. ಇನ್ಸಿಡೆಂಟ್ ಬೇರೆ ಬೇರೆ ಕಡೆನೇ ಆಗಿದೆ. ಹೌದು, ಡಿಸೆಂಬರ್ ಘಟನೆ ಒಂದು ಜಾಗೆಯಲ್ಲಿ ಆಗಿದೆ, ಇನ್ನೊಂದು ಒಂದು ಜಾಗೆಯಲ್ಲಿ ಆಗಿದೆ. ಸರ್ ಈಗೇನು ಆಗಿದೆಯಲ್ಲ ಆ ಜಾಗದಲ್ಲಿ ಈ ಹಿಂದೆ ಕೂಡ MBBS ಸ್ಟೂಡೆಂಟಿಗೆ ಈ ಹಿಂದೆ ಆಗಿದೆ ಸರ್. ಗ್ಯಾಂಗ್ ರೇಪ್ ಕೂಡ ಆಗಿತ್ತು. ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋದು ವಿದ್ಯಾರ್ಥಿ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು. ಅದರಲ್ಲಿ ಜಿಯಾಲಜಿ ಶಿಕ್ಷೆ ಕಮಿಷನ್ ಕೂಡ ಆಗಿದೆ. Wonderful. ಅದೇ ಏರಿಯಾ ಅದೇ ಯಾವ ವರ್ಷ ಅದು? ಒಂದು 8 years ಬ್ಯಾಕ್. ಜಿ ರಾಧಿಕಾ ಅಂತ DCP ಎಲ್ಲ ಹಾಂ ಹಾಂ ಆ ಟೈಮಲ್ಲಿ ಆಗಿದೆ. ಇದರಲ್ಲಿ ಕೂಡ ವಿಲ್ ಮೇಕ್ ಬೆಸ್ಟ್ ಆಫ್ ಅವರ್ ಎಫರ್ಟ್ಸ್ ಟು ಫಾರ್ ಫಾಸ್ಟ್ ಟ್ರಯಲ್ ಆಸ್ ವೆಲ್ ಆಸ್ ಕನ್ವಿಕ್ಷನ್. ಹಾಂ ಅಂದರೆ ಆ ಏರಿಯಾದಲ್ಲಿ ಅಲ್ಲಿ ಸ್ವಲ್ಪ ಅದು ಅವಾಗ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಸರ್? Yes. ಔಟ್ಸ್ಕರ್ಟ್ ಇದೆ, ಸೀನ್ಸ್ ಇದೆ, ಹೋಗ್ತಾರೆ ಅಲ್ಲಿ ಒಂದಿಷ್ಟೆಲ್ಲ ಆ್ಯಕ್ಟಿವಿಟೀಸ್ ಬೇರೆ ನೋಡ್ತೀವಿ. ನಾವು ಪೆಟ್ರೋಲಿಂಗ್ ಹೆಚ್ಚಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತು ಗುಡ್ಡ ಮೇಲೆ ಹೋಗೋಕ್ಕೆ ಆಗಲ್ಲ. ಮೇ ಬಿ ಇಫ್ ವಿಲ್ ಎಕ್ಸ್ಪ್ಲೋರ್ ಡ್ರೋನ್ ಬಳಸ್ಕೊಂಡು ಕ್ಯಾನ್ ವಿ ಹ್ಯಾವ್ ಒಂದು ಸರ್ವೆ ಥರ, ಆ್ಯಂಡ್ ಈ ಥರ ಯಾರು ಕಂಡು ಬಂದರೆ ಐಸೋಲೇಟೆಡ್ ಪ್ಲೇಸಸ್. ಸರೌಂಡಿಂಗ್ ವಿಲೇಜಸ್ ಹುಡುಗರು ಇದಾರಲ್ಲ, ಅವರು ಲಾಸ್ಟ್ ಟೈಮ್ ಆ ಇದರಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಅವರಿಬ್ರು ಕಪಲ್ಸ್ ಹೋದಾಗ ಆ ಹುಡುಗರಿಗೆ ಹೊಡೆದು ಮಾಡಿ ಇವರು ಮಾಡಿದ್ರು, ಇದು ಆಗಿತ್ತು. ಈ ಕೇಸ್ನಲ್ಲಿ ಆ ಥರ ಇಲ್ಲ. ಫಸ್ಟ್ ಫ್ರೆಂಡ್ಶಿಪ್ ಮಾಡಿದ್ದಾರೆ, ಆ ಕಾನ್ಫಿಡೆನ್ಸ್ನಲ್ಲಿ ಅವರಿಗೆ ಫುಸ್ಲಾಯಿಸ್ಕೊಂಡು ಒಂದು ಜಾಗೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಆ್ಯಂಡ್ ಇದು ದುಷ್ಕರ್ಮ ಮಾಡಿದ್ದಾರೆ. ಮತ್ತೆ ಬೆಳಗಾವಿ ಔಟ್ಸ್ಕರ್ಟ್ ಅಲ್ಲಿ ಲಾಸ್ಟ್ ಟೈಮ್ ಮೊನ್ನೆನೂ ಒಂದು 10 days ಬ್ಯಾಕ್ ಒಂದು ರೇಪ್ ಕೇಸ್ ನಮ್ಮ ರೂರಲ್ ಲಿಮಿಟ್ಸ್ ಅಲ್ಲಿ ಆಗಿತ್ತು ಸರ್. ಅದು ಸೇಮ್ ಸರ್, ಮೈನರೇ. ಅದರಲ್ಲೂ 6 ಜನ ಅರೆಸ್ಟ್ ಆಗಿದ್ದಾರೆ. ಬಟ್ ಅದು ಸೇಮ್ ಹಿಂಗೆ ಔಟ್ಸ್ಕರ್ಟ್ ನಲ್ಲೇ ಕರ್ಕೊಂಡು ಹೋಗಿ ಯಾವುದೋ ಒಂದು ರೆಸಾರ್ಟ್ ಈ ರೀತಿ ಆಗ್ತಾ ಇದೆ ಸರ್ ಬೆಳಗಾವಿ ಸರೌಂಡಿಂಗ್ ಅಲ್ಲಿ. Yes, will increase the patrolling in such areas, isolated areas, and we'll also explore drone ಬಳಸಲಿಕ್ಕೆ ಆಗುತ್ತಾ ಆಗಲ್ಲ. That will be our priority. या घटनेनंतर आरोपींनी अत्याचाराचा व्हिडिओ रेकॉर्ड केला आणि त्याचा वापर करून पीडितेला ब्लॅकमेल केले. जानेवारी महिन्यात तिला पुन्हा अन्य तिघांनी सामूहिक बलात्कार केल्याची धक्कादायक माहिती समोर आली आहे. या प्रकरणी 6 जणांविरुद्ध FIR दाखल करण्यात आला असून 5 जणांना अटक केली आहे. विनोद कोलकार, KMM मराठी, बेळगाव.